ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮೈ ಕೊರೆಯುವ ಚಳಿ ಇದೆ. ಬಟ್ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಚಳಿಯ ಪ್ರಮಾಣ ಕಡಿಮೆ ಇದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ವಿದೇಶಿ ಹಕ್ಕಿಗಳು ಕಡಲ ತೀರಕ್ಕೆ ಬರ್ತಾ ಇದೆ. ಅದರಲ್ಲೂ ಕೂಡ ಸೀಗಲ್ಗಳ ಕಲರವ ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಒಂದು ಡೀಟೇಲ್ ಇದೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಳಿಯ ಪ್ರಮಾಣ ಕಡಿಮೆ. ಅಂಕೋಲದ ಕಡಲ ತೀರದಲ್ಲಿ ಸೀಗಲ್ಗಳ ಕಲರವ. ರಾಜ್ಯದಲ್ಲಿ ಚಳಿಯ ಆರ್ಭಟ ಜೋರಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಬೆಚ್ಚಗಿನ ವಾತಾವರಣವಿದ್ದು ಒಳ್ಳೆಯ ಹವಾಮಾನ ಸೃಷ್ಟಿಯಾಗಿದೆ. ಹೀಗಾಗಿ ಉತ್ತಮ ಹವಾಮಾನ, ಆಹಾರ ಬಯಸಿ ಬರುವ ವಿದೇಶಿ ಹಕ್ಕಿಗಳಿಗೆ ಜಿಲ್ಲೆಯ ಕರಾವಳಿ ನೆಲೆ ಕಟ್ಟಿಕೊಟ್ಟಿದೆ. ಹೌದು, ಕಾರವಾರ, ಅಂಕೋಲ ಭಾಗದ ಕರಾವಳಿ ತೀರಕ್ಕೆ ಇದೀಗ ಸೀಗಲ್ಗಳ ಹಿಂಡೆ ಹರಿದು ಬರುತ್ತಿದ್ದು, ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಕೋಲದ ಕೇಣಿ, ಕಾರವಾರದ ಕಡಲ ತೀರದಲ್ಲಿ ನೆಲೆ ಕಂಡುಕೊಂಡಿದ್ದು ಸಂತಾನೋತ್ಪತ್ತಿ ಹಾಗೂ ಆಹಾರಕ್ಕಾಗಿ ಇಲ್ಲಿನ ಕರಾವಳಿಯಲ್ಲಿ ನೆಲೆ ನಿಂತಿವೆ. ಕಾರವಾರ ಸಮುದ್ರ ತೀರದಲ್ಲಿ ಸೀಗಲ್ ಎಂಬ ಪಕ್ಷಿಗಳು ವಲಸೆ ಬರ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ವಲಸೆಗೆ ಬರ್ತಾ ಇರೋ ಕಾಣ್ತಾ ಇದೆ. ಯಾಕಂದರೆ ಇಲ್ಲಿ ಕರಾವಳಿ ನಾಡಿನಲ್ಲಿ ಹೆಚ್ಚು ಚಳಿ ಇಲ್ಲ ಈ ಬಾರಿ. ಬಾಕಿ ಕಡೆ ಎಲ್ಲ ಚಳಿ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಭಾಳ ಚಳಿ ಕಡಿಮೆ ಇದರಿಂದ ಒಳ್ಳೊಳ್ಳೆ ಪಕ್ಷಿಗಳು ಸೀಗಲ್ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸಮುದ್ರ ದಂಡೆಯಲ್ಲಿ ಬರ್ತಾ ಇದ್ದಾವೆ. ವಾತಾವರಣ ಉತ್ತಮವಾಗಿದೆ. ಸ್ವಲ್ಪ ಅಷ್ಟೇನು ಟೆಂಪ್ರೇಚರ್ ಚಳಿ ಇಲ್ಲ. ಒಳ್ಳೆಯ ವಾತಾವರಣಕ್ಕೆ ಈ ಪ್ರತಿ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಪಕ್ಷಿಗಳನ್ನ ಸಿಗ್ತಾ ಇದೆ. ನಮಗೆ ನೋಡ್ತಾ ಇದ್ದೇವೆ, ತುಂಬ ಖುಷಿ ಆಗ್ತಾ ಇದೆ. ಕಾರವಾರ ಬೀಚನ್ನು ಒಂದು ಪಕ್ಷಿ, ಒಂದು ಸಮುದ್ರ ವಾತಾವರಣ ನೋಡಿದರೆ ಖುಷಿ ಅನಿಸ್ತದೆ. ಪ್ರತಿ ವರ್ಷ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಗೆ ಸೀಗಲ್ಗಳು ಸಾವಿರಾರು ಕಿಲೋಮೀಟರ್ ಕ್ರಮಿಸಿ ಬರುತ್ತವೆ. 50ಕ್ಕೂ ಹೆಚ್ಚು ಪ್ರಭೇದದ ಈ ಸೀಗಲ್ಗಳಲ್ಲಿ ಬಿಳಿ, ಕಪ್ಪು ರೆಕ್ಕೆಯ ಸೀಗಲ್, ಬೂದು ಬಣ್ಣದ ಸೀಗಲ್ಗಳು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗಕ್ಕೆ ವಲಸೆ ಬರುತ್ತವೆ. ಈ ಬಾರಿ ಬೂದು ಬಣ್ಣದ ರೆಕ್ಕೆಯ ಸೀಗಲ್ಗಳು ಹೆಚ್ಚು ಗುಳೆ ಬಂದಿದ್ದು ಕಡಲ ತೀರ ಭಾಗ, ದ್ವೀಪಗಳಲ್ಲಿ ನೆಲೆ ಕಂಡುಕೊಂಡಿವೆ. ಇನ್ನು ಇವು ಈ ಭಾಗದಲ್ಲಿ ಸಂತಾನೋತ್ಪತ್ತಿಗೆ ಬೇಕಾದ ವಾತಾವರಣ, ಆಹಾರ ಹೆಚ್ಚಾಗಿ ಸಿಗುತ್ತಿರುವುದರಿಂದ ಇನ್ನು 3-4 ತಿಂಗಳು ಇದೇ ಭಾಗದಲ್ಲಿ ನೆಲೆಸಿ ಮರಿಗಳೊಂದಿಗೆ ಹಾರಿ ಹೋಗುತ್ತವೆ. ಹೀಗಾಗಿ ಇವುಗಳ ನೆಲೆಗಳನ್ನು ಗುರುತಿಸಿ ಆ ಸ್ಥಳಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂಬುದು ತಜ್ಞರ ಮಾತು. ಈಗ ನಮ್ಮ ಕಾರವಾರ ಮತ್ತು ಕೇಣಿ, ಅಂಕೋಲ ಮತ್ತು ನಮ್ಮ ಅಘನಾಶಿನಿ ರಾಮಸರ ಅಳವೆಯಲ್ಲೂ ಕೂಡ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಪಕ್ಷಿಗಳು ಬಂದು ನೆಲೆಯೂರಿದೆ. ಇಲ್ಲಿ ನಮ್ಮಲ್ಲಿ ಈಗ ಬಂದಿರೋ ಸೀಗಲ್ ನೋಡಿದ್ರೆ ಅದು ಬ್ರೌನ್ ಹೆಡೆಡ್ ಸೀಗಲ್ ಇದೆ, ಬ್ಲ್ಯಾಕ್ ಹೆಡೆಡ್ ಸೀಗಲ್ ಇದೆ, ಫುಲ್ ವೈಟ್ ಇದೆ. ಈ ಸೀಗಲ್ಗಳು ವಿಶೇಷ ಏನಂದರೆ ಇವು ಸಮುದ್ರದಲ್ಲಿ ಡೈವ್ನೂ ಮಾಡ್ತವೆ. ಡೈವ್ ಮಾಡಿ ಮೀನನ್ನು ಹಿಡಿತವೆ. ಈ ಸಲ ಉತ್ತಮವಾದ ಮೀನುಗಾರಿಕೆ ನಮ್ಮ ಕರಾವಳಿಯಾದ್ಯಂತ ಆಗ್ತಾಯಿದೆ. ಹಾಗೆ ಈ ಸೀಗಲ್ಗಳು ಅತಿ ಹೆಚ್ಚಾಗಿ ಈ ಮೀನುಗಳನ್ನು, ಪೆಲಾಜಿಕ್ ಮೀನು ಅಂತೇವೆ ನಾವು, ಸಮುದ್ರ ಮೇಲ್ಮಟ್ಟಕ್ಕಿರುವ ಮೀನುಗಳನ್ನು ಬೇಟೆಯಾಡಿ ತಿನ್ನುವಂಥ ಮೀನುಗಳು. ಹೀಗಾಗಿ ಇವೆಲ್ಲ ಕೂಡ ಅವುಗಳಿಗೆ ಸೂಕ್ತ ವಾಸಸ್ಥಾನ. ಸದ್ಯ ಪ್ರತಿದಿನ ಸೀಗಲ್ಗಳು ಮುಂಜಾನೆ ಕಡಲ ತೀರದಲ್ಲಿ ಗುಂಪು ಗುಂಪಾಗಿ ಕಾಣಸಿಗುತ್ತಿದ್ದು ಪಕ್ಷಿ ಪ್ರಿಯರನ್ನು ತನ್ನತ್ತ ಸೆಳೆಯುವ ಜೊತೆಗೆ ದೂರದ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.